ಸ್ನೇಹಿತರೆ, ಇನ್ನೇನು ಬೇಸಿಗೆ ಕಾಲ ಆರಂಭ ಆಯಿತು. ಕಳೆದ ಬಿಸಿ ಹವಾಮಾನದಲ್ಲಿ ನಿಮ್ಮ ಮಲ್ಲಿಗೆ ಗಿಡ ಸಾಕಷ್ಟು ಹೂಗಳನ್ನು ಕೊಟ್ಟು ಚಳಿಗಾಲದಲ್ಲಿ ಡಾರ್ಮೆನ್ಸಿಗೆ ಹೋಗಿರುತ್ತೆ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಕಳೆದ ಬೇಸಿಗೆ ಕಾಲದ ಆರಂಭದಲ್ಲಿ ನಮ್ಮಲ್ಲಿರುವ ಎಲ್ಲಾ ಮಲ್ಲಿಗೆ ಗಿಡಗಳಿಗೂ ಉತ್ತಮವಾದಂತಹ ಗೊಬ್ಬರ ಕೊಟ್ಟು ಅವಶ್ಯಕ ಆರೈಕೆ ಮಾಡಿ ನೂರಾರು ಹೂಗಳನ್ನು ಪಡೆದಿದ್ವಿ. ಅದರ ನಂತರ ಚಳಿಗಾಲದ ಆರಂಭವಾಗುತ್ತಲೇ ಕೆಲ ಗಿಡಗಳು ಎಲ್ಲಾ ಎಲೆಯನ್ನ ಉದುರಿಸಿಕೊಂಡು ಸುಪ್ತಾವಸ್ಥೆಯಲ್ಲಿದ್ರೆ, ಕೆಲವೊಂದು ಸಸಿಗಳು ಹೂವನ್ನ ಕೊಡದೆ ಎಲೆ ಹಸಿರಾಗಿ ಜೀವಂತವಾಗಿದ್ವು. ಇಂದಿನ ವಿಡಿಯೋದಲ್ಲಿ ಈ ವರ್ಷದ ಬೇಸಿಗೆ ಆರಂಭದಿಂದಲೇ ಮಲ್ಲಿಗೆ ಗಿಡದಲ್ಲಿ ನೂರಾರು ಹೂಗಳನ್ನು ಪಡೆಯಲು ಅನುಸರಿಸಬೇಕಾದಂತಹ ಪ್ರಮುಖ ವಿಧಿವಿಧಾನಗಳೇನು, ಆರೈಕೆ ಯಾವಾಗ ಆರಂಭಿಸಿದ್ರೆ ಒಳ್ಳೆಯದು, ಯಾವ ಗಿಡಗಳಿಗೆ ಯಾವ ರೀತಿಯ ಪ್ರೂನಿಂಗ್ ಮಾಡಿದ್ರೆ ಹೆಚ್ಚು ಹೂಗಳನ್ನು ಬಿಡುತ್ತವೆ, ಈ ಸೀಸನ್ ನಲ್ಲಿ ಅತಿ ಹೆಚ್ಚು ಮಲ್ಲಿಗೆ ಹೂಗಳನ್ನು ಪಡೆಯಲು ಯಾವ ಗೊಬ್ಬರವನ್ನ ಹೇಗೆ ಅನ್ವಯಿಸಬೇಕು ಅನ್ನೋ ಸಂಪೂರ್ಣ ವಿವರ ನೀಡೋದ್ರಿಂದ ನಿಮ್ಮಲ್ಲಿರುವ ಮಲ್ಲಿಗೆ ಸಸಿಗಳನ್ನ ಈ ತಕ್ಷಣದಿಂದಲೇ ಈ ವಿಡಿಯೋ ನೀಡಲಿರುವ ಮಾಹಿತಿಯಂತೆ ತಯಾರು ಮಾಡಿ ನೂರಾರು ಮಲ್ಲಿಗೆ ಹೂವಿನ ಸುವಾಸನೆಯಿಂದ ಮನಸ್ಸಿಗೆ ಸಂತೋಷ ನೆಮ್ಮದಿ ಪಡಿತೀರಾ ಅನ್ನೋ ನಂಬಿಕೆಯಿಂದ ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ಅದಕ್ಕೂ ಮೊದಲು ಆತ್ಮೀಯ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರಾ? ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಯಾರೆಲ್ಲ ಹೊಸ ಸ್ನೇಹಿತರು ಇನ್ನೂ ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂತಹ ಮಾಹಿತಿಪೂರ್ಣ ವಿಡಿಯೋಗಳನ್ನ ನಿರಂತರ ವೀಕ್ಷಿಸಲು ಬೆಲ್ ಬಟನ್ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ರಿಲೀಸ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಯೂಟ್ಯೂಬ್ ನಿಮಗೆ ತಕ್ಷಣ ಕಳಿಸಿಕೊಡುತ್ತೆ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್, ಇನ್ಫಾರ್ಮೇಟಿವ್ ಅಂತ ಹೇಳಿ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಗಳಿಗೂ ಕೂಡ ವಿಡಿಯೋ ಶೇರ್ ಮಾಡುವಂತೆ ವಿನಂತಿಸಿಕೊಳ್ಳುತ್ತೇವೆ. ಸ್ನೇಹಿತರೆ, ಇದೀಗ ನಿಮ್ಮ ಕಡೆ ಬೇಸಿಗೆ ಆರಂಭವಾಗಿದ್ದರೆ ಮಾತ್ರ ಮಲ್ಲಿಗೆ ಗಿಡಗಳಿಗೆ ಈ ಆರೈಕೆ ಆರಂಭಿಸಿ. ಮಳೆ ಬೀಳ್ತಾ ಇದ್ರೆ ಸದ್ಯಕ್ಕೆ ಈ ಕಾರ್ಯಕ್ರಮ ಮುಂದೂಡುವುದು ಒಳ್ಳೆಯದು. ಸಾಧಾರಣವಾಗಿ ನಾವು ಮಲ್ಲಿಗೆ ಸಸಿಗಳಿಂದ ಅತ್ಯುತ್ತಮ ಅಗಲ ಗಾಢ ಶ್ವೇತ ಬಣ್ಣದ ಸುಗಂಧಭರಿತ ಹೂವಿನ ಇಳುವರಿ ಪಡೆಯಲು ಫೆಬ್ರವರಿ ಕೊನೆ ವಾರದಲ್ಲಿ ಅದಕ್ಕೆ ಬೇಕಾದ ಆರೈಕೆ ವಿಧಿವಿಧಾನಗಳನ್ನು ಆರಂಭಿಸುತ್ತೇವೆ. ನಾವು ಇರುವ ಭೂಭಾಗದ ವಾತಾವರಣದಲ್ಲಿ ಜನವರಿ ಕೊನೆ ವಾರದಿಂದಲೇ ಸಾಕಷ್ಟು ಬಿಸಿಲಿನ ಝಳ ಕಂಡು ಬಂದಿರೋದ್ರಿಂದ ಇಂತಹ ಹೆಚ್ಚಗಿನ ಬಿಸಿ ಹವಾಮಾನ ಇಷ್ಟಪಡುವ ಮಲ್ಲಿಗೆ ಗಿಡಗಳು ತಮ್ಮ ಕಾಂಡಗಳಿಂದ ಹೊಸ ಟಿಸಿಲು, ಅದರಿಂದ ಹೊಸ ಎಲೆ ಮತ್ತು ಮೊಗ್ಗುಗಳನ್ನು ಉತ್ಪತ್ತಿ ಮಾಡಲು ಆರಂಭಿಸುತ್ತವೆ. ಇಂತಹ ಸಂದರ್ಭದಲ್ಲಿ ನಿಮ್ಮಲ್ಲಿ ದೊಡ್ಡ ಪಾಟಿನಲ್ಲಿ ನೆಟ್ಟಿರುವ ಮಲ್ಲಿಗೆ ಗಿಡಗಳಿದ್ರೆ ನೀವು ಅವುಗಳನ್ನ ರಿಪಾಟಿಂಗ್ ಮಾಡಲು ಬಯಸಿದ್ರೆ ಅಂತಹ ಗಿಡಗಳಿಂದಲೇ ಸಾಕಷ್ಟು ಹೂವಿನ ಇಳುವರಿ ಪಡೆಯಲು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ರೆ, ಇನ್ನು ಕೆಲವರಲ್ಲಿ ಚಿಕ್ಕ ಸಸಿಗಳಿದ್ದಾವೆ ಅವುಗಳನ್ನ ರಿಪಾಟಿಂಗ್ ಮಾಡಬೇಕು ಅಂತ ಬಯಸಿದ್ರೆ ಅದರ ಬಗೆಗಿನ ಸಂಪೂರ್ಣ ವಿವರವಾದಂತಹ ವಿಡಿಯೋ ಈ ವಿಡಿಯೋ ನಂತರ ರಿಲೀಸ್ ಮಾಡಿ ಕೊಡುತ್ತೇವೆ. ಸ್ನೇಹಿತರೆ, ನಮ್ಮಲ್ಲಿ ಸುಮಾರು 11 ಮಲ್ಲಿಗೆ ಸಸಿ ಇದ್ದು ಇದರಲ್ಲಿ ದುಂಡು ಮಲ್ಲಿಗೆ ಮತ್ತು ಸೂಜಿ ಮಲ್ಲಿಗೆ ಡಬಲ್ ಪೆಟಲ್ಸ್ ಲೇಯರ್ನ ವಿಶೇಷವಾದಂತಹ ಆಕರ್ಷಕ ಮತ್ತೆ ಸುಗಂಧ ಸೂಸುವ ಮಲ್ಲಿಗೆ ಹೂಗಳನ್ನ ನೀಡಿ ಸಂತುಷ್ಟಿ ಪಡಿಸಿರುತ್ತವೆ. ಸ್ನೇಹಿತರೆ, ನೀವು ಈ ಚಿತ್ರೀಕರಣದಲ್ಲಿ ನೋಡ್ತಾ ಇರುವಂತಹ ಮಲ್ಲಿಗೆ ಸಸಿಗಳು ಸುಮಾರು 3 ವರ್ಷಗಳ ಹಿಂದಿನ ಗಿಡಗಳಾದ್ದರಿಂದ ಕಳೆದ 2 ವರ್ಷಗಳ ಹಿಂದೆಯಷ್ಟೇ ದೊಡ್ಡ ಕಂಟೈನರ್ ನಲ್ಲಿ ರಿಪಾಟಿಂಗ್ ಮಾಡಿರೋದ್ರಿಂದ ಕಳೆದ ವರ್ಷ ಮತ್ತು ಈ ವರ್ಷ ಗಿಡಗಳಿಗೆ ನಾವು ರಿಪಾರ್ಟ್ ಮಾಡುವ ಬದಲಿಗೆ ಗಿಡದ ಎಲ್ಲಾ ಸ್ಟೆಮ್ಗಳನ್ನ ಅಂದ್ರೆ ಒಣಗಿರುವ ಮತ್ತು ಹಸಿಯಾಗಿರುವಂತಹ ಮೀಡಿಯಂ ಗಾತ್ರದಲ್ಲಿ ಬೆಳವಣಿಗೆ ಹೊಂದಿರುವ ಕಾಂಡವನ್ನ ಈ ರೀತಿ ಪ್ರೂನ್ ಅಂದ್ರೆ ಕಟ್ ಮಾಡಿ ತೆಗೆಯುತ್ತೇವೆ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಈ ಸ್ಟೆಮ್ಗಳನ್ನ ಹೆಚ್ಚಾಗಿ ಕತ್ತರಿಸೋದ್ರಿಂದ ಎಲ್ಲಾ ಸ್ಟೆಮ್ನ ನೋಡ್ಸ್ ನಿಂದಲೂ ಸಾಕಷ್ಟು ಚಿಗುರು ಹೊರ ಹೊಮ್ಮುತ್ತವೆ. ಅತ್ಯಧಿಕ ಹೂವಿನ ಪಾಡ್ಗಳ ಬೆಳವಣಿಗೆಗೆ ಉತ್ತೇಜಿಸಿದಂತಾಗುತ್ತದೆ. ಇದರ ನಂತರ ಕಾಂಡದಲ್ಲಿರುವ ತಳಭಾಗದ ಬಲಿತ ಇಂತಹ ಎಲ್ಲಾ ಎಲೆಗಳನ್ನ ಅರ್ಧಂಬರ್ಧ ಈ ರೀತಿ ಹರಿದು ತೆಗೆಯುವುದರಿಂದ ಚಿಗುರುತ್ತಿರುವ ಹೊಸ ಎಲೆಗಳಲ್ಲಿ ಫೋಟೋಸಿಂಥಸಿಸ್ ಪ್ರಕ್ರಿಯೆ ದ್ವಿಗುಣಗೊಂಡು ಅತಿ ಹೆಚ್ಚಿನ ಟಿಸಿಲು ಚಿಗುರೊಡೆದು ಬುಷಿಯಾಗಿ ಬೆಳವಣಿಗೆ ಹೊಂದುತ್ತಿರುವ ಗಿಡಗಳಲ್ಲಿ ನೂರಾರು ಮಲ್ಲಿಗೆ ಹೂಗಳನ್ನು ಪಡೆಯಲು ಸಹಾಯವಾಗುತ್ತದೆ. ಸರಿ, ಈಗ 45 ಡಿಗ್ರಿ ಆಂಗಲ್ ನಲ್ಲಿ ಕತ್ತರಿಸಲಾದ ಎಲ್ಲಾ ಸ್ಟೆಮ್ಗಳ ಅಂಚಿಗೆ ಕ್ರಿಮಿ, ಕೀಟ, ಫಂಗಸ್ಗಳ ದಾಳಿಯಿಂದ ರಕ್ಷಣೆ ನೀಡಲು ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್ ಏಜೆಂಟ್ ರೀತಿ ಕಾರ್ಯನಿರ್ವಹಿಸುವ ಅರಿಶಿನದ ಪುಡಿಯನ್ನ ಲೇಪಿಸಿ ಪಾಟಿನಲ್ಲಿರುವ ಗಿಡದ ಬುಡದ ಬೇರುಗಳ ಸುತ್ತಲಿನ ಮಣ್ಣನ್ನ ಎಷ್ಟು ಸಾಧ್ಯವೋ ಅಷ್ಟು ಆಳದವರೆಗೆ ಅಗೆದು ತೆಗೆಯುವ ಸಮಯದಲ್ಲಿ ಈ ರೀತಿ ಸುತ್ತಲಿನ ಬೇರುಗಳು ಕಟ್ ಆದ್ರೂ ಕೂಡ ಪರವಾಗಿಲ್ಲ, ಚಿಂತಿಸಬೇಡಿ. ಯಾಕಂದ್ರೆ ಮಲ್ಲಿಗೆ ಸಸಿ ಅಥವಾ ಗಿಡಗಳು ತಮ್ಮ ಹಳೆ ಬೇರುಗಳನ್ನ ತ್ವರಿತವಾಗಿ ಹೊಸ ಬೇರುಗಳಾಗಿ ಬೆಳವಣಿಗೆ ಮಾಡುವ ಸಾಮರ್ಥ್ಯ ಹೊಂದಿರೋದ್ರಿಂದ ಮುಂದೆ ಇಂತಹ ಬೇರುಗಳಿಂದಲೇ ನಾವು ನೀಡುವ ಎಲ್ಲಾ ರೀತಿಯ ಘನ ಮತ್ತು ದ್ರವ ಗೊಬ್ಬರಗಳ ಪೋಷಕಾಂಶಗಳನ್ನ ವೇಗವಾಗಿ ಹೀರಲ್ಪಟ್ಟು ಕಾಂಡದ ಅನೇಕ ಭಾಗಗಳಲ್ಲಿರುವ ಅಂಗಾಂಶಗಳಿಗೆ ರವಾನೆಯಾಗಿ ಮಲ್ಲಿಗೆ ಗಿಡ ಆರೋಗ್ಯವಾಗಿ ಬೆಳವಣಿಗೆ ಹೊಂದಿ ಅತ್ಯುತ್ತಮ ಇಳುವರಿ ನೀಡಲು ಸಶಕ್ತವಾಗಿರುತ್ತವೆ. ಸ್ನೇಹಿತರೆ, ಪಾಟಿನಿಂದ ಕೆದಕಿ
ಸಿಕ್ಕಿದ ಎಲ್ಲಾ ಹಳೆ ಮಣ್ಣನ್ನ ತೆಗೆದು ಹೊರ ಹಾಕಿದ ನಂತರ ಕನಿಷ್ಠ 1 ವಾರ ಚೆನ್ನಾಗಿ ಒಣಗಿಸಿದ ಗಾರ್ಡನ್ ಸಾಯಿಲ್ ಅಥವಾ ಹಳೆ ಪಾಟಿನ ಮಣ್ಣಾದ್ರೂ ಕೂಡ ಪರವಾಗಿಲ್ಲ, 1 ಲೇಯರ್ ಹರಡಿ ಹೀಗೆ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿರುವ ಮಣ್ಣಿನಲ್ಲಿ ಎಲ್ಲಾ ರೀತಿಯ ರೋಗಕಾರಕ ಸೂಕ್ಷ್ಮ ಜೀವಿ, ಫಂಗಸ್, ಬ್ಯಾಕ್ಟೀರಿಯಾಗಳು ನಾಶ ಹೊಂದಿರೋದ್ರಿಂದ ಬೇರಿಗೆ ಉಂಟಾಗುವ ಹಾನಿ ತಡೆಗಟ್ಟಿ ಬೇರುಗಳ ಆರೋಗ್ಯಯುತ ಬೆಳವಣಿಗೆಗೆ ಸಹಕಾರ ನೀಡಿದಂತಾಗುತ್ತದೆ. ನಂತರ ಬಾಳೆಹಣ್ಣಿನ ಒಣಸಿಪ್ಪೆಯ ಪುಡಿ, ಬೋನ್ ಮೀಲ್, ಹಸು ಅಥವಾ ದನದ ಗೊಬ್ಬರ, ಎಪ್ಸಮ್ ಸಾಲ್ಟ್, ಕಾಫಿ ಪುಡಿ, ಬೇವಿನ ಪುಡಿ, ಮೊಟ್ಟೆಯ ಸಿಪ್ಪೆಯ ಪುಡಿ, ವರ್ಮಿ ಕಾಂಪೋಸ್ಟ್ ಮತ್ತೆ ಸೀವೀಡ್ ಗ್ರಾನ್ಯೂಲ್ಸ್ ಈ ಎಲ್ಲಾ ಪದಾರ್ಥಗಳನ್ನ ಪ್ರತ್ಯೇಕವಾಗಿ 50 ಗ್ರಾಂನಷ್ಟು ಇದು ಕೇವಲ 1 ಗಿಡದ ಪಾಟಿಗೆ ಬಳಸುವ ಪ್ರಮಾಣವಾಗಿರುತ್ತೆ. ನಿಮ್ಮ ಗಿಡಗಳಿಗೆ ಅನುಸಾರವಾಗಿ ಮಿಶ್ರಣದ ಪ್ರಮಾಣವನ್ನ ಹೆಚ್ಚಿಸಿಕೊಳ್ತಾ ಹೋಗಬಹುದು. ಇನ್ನ ಈ ರೀತಿಯ ಸೂಪರ್ ಬೂಸ್ಟರ್ ಸಾಲಿಡ್ ಫರ್ಟಿಲೈಸರ್ ತಯಾರಿಸುವ ಪರಿಪೂರ್ಣ ವಿಸ್ತೃತ ಮಾಹಿತಿ ಪಡೆಯಲು ಸಹಾಯವಾಗುವ ವಿಡಿಯೋ ಸ್ಕ್ರೀನ್ ನಲ್ಲಿ ಮತ್ತು ಮೇಲೆ ಐ ಬಟನ್ ನಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವಂತಹ ವಿಡಿಯೋ ಲಿಂಕ್ ಒತ್ತುವ ಮೂಲಕ ವೀಕ್ಷಣೆ ಮಾಡಬಹುದು. ಸ್ನೇಹಿತರೆ, ಈ ರೀತಿ ತಯಾರಿಸಿಕೊಂಡಿರುವಂತಹ ಪವರ್ಫುಲ್ ಗೊಬ್ಬರದ ಮಿಶ್ರಣವನ್ನ ಗಿಡಗಳ ಬೇರಿನ ಸುತ್ತಲೂ ಈ ರೀತಿ ಹರಡಿ ಅದರ ಮೇಲೆ ಮತ್ತೆ ಮೇಲೆ ತಿಳಿಸಿದಂತೆ ಮಣ್ಣನ್ನ ಬೇರುಗಳು ಕಾಣದಂತೆ ಮುಚ್ಚಿ 1 ಚಮಚ ಎಪ್ಸಮ್ ಸಾಲ್ಟ್ 1 ಲೀಟರ್ ನೀರಿಗೆ ಬೆರೆಸಿ ಗಿಡಗಳ ಪಾಟಿನ ಮಣ್ಣಿಗೆ ನೀಡುವುದರಿಂದ ಪ್ರೂನಿಂಗ್ ನಿಂದ ಮತ್ತು ಬೇರುಗಳಿಗೆ ಡಿಸ್ಟರ್ಬ್ ಆದ ಶಾಕ್ ನಲ್ಲಿರುವಂತಹ ಮಲ್ಲಿಗೆ ಗಿಡಗಳಿಗೆ ಸ್ಟ್ರೆಸ್ ಕಡಿಮೆ ಮಾಡುವ ಟಾನಿಕ್ ನಂತೆ ಎಪ್ಸಮ್ ಸಾಲ್ಟ್ ನಲ್ಲಿರುವ ಮೆಗ್ನೀಷಿಯಂ ವರ್ತಿಸಿ ಗಿಡಗಳು ಸುಸ್ಥಿತಿಗೆ ಮರಳುವಂತಾಗುತ್ತದೆ. ಮಲ್ಲಿಗೆ ಗಿಡಗಳು ಮುಂದಿನ 15 ದಿನಗಳಲ್ಲಿ ತಮ್ಮ ಕಾಂಡಗಳ ಎಲ್ಲಾ ಭಾಗಗಳಿಂದಲೂ ಕನಿಷ್ಠ 2 ಟಿಸಿಲೊಡೆದು ಮಗುಗಳ ಪಾಡ್ ತಯಾರಿಸಲು ಬೇರುಗಳು ಮತ್ತಷ್ಟು ವೇಗವಾಗಿ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಆಸಕ್ತಿ ತೋರುತ್ತಿರುತ್ತವಾದ್ದರಿಂದ ಅವುಗಳ ಅವಶ್ಯಕತೆ ಪೂರೈಸಿದ್ರೆ ನೂರಾರು ಮಲ್ಲಿಗೆ ಹೂಗಳನ್ನು ಪಡೆಯಲು ಸಾಧ್ಯವಾಗುತ್ತೆ. ಮತ್ತೆ ಚಳಿಗಾಲದ ಆರಂಭದವರೆಗೂ ಮಲ್ಲಿಗೆ ಹೂಗಳನ್ನು ನೀಡಲು ಉತ್ತೇಜಿಸುವ ಪವರ್ಫುಲ್ ದ್ರವ ಗೊಬ್ಬರ ತಯಾರಿಸಿಟ್ಟುಕೊಂಡು ಪ್ರತಿ 10 ದಿನಗಳಿಗೊಮ್ಮೆ ನೀಡಬೇಕಾದ್ದರಿಂದ ವಿಶೇಷವಾಗಿ ಮಲ್ಲಿಗೆ ಸಸಿಗಳಿಗೆಂದೇ ತಯಾರಿಸಲಾದ ದ್ರವ ಗೊಬ್ಬರದ ವಿಡಿಯೋ ಶೀಘ್ರದಲ್ಲಿಯೇ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವುದರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿಕೊಂಡಿರುವುದನ್ನ ಮರೆಯಬೇಡಿ. ಇನ್ನು ಯಾರಿಗೆಲ್ಲ ಫೆಬ್ರವರಿ ಕೊನೆ ವಾರದಲ್ಲಿ ಪ್ರೂನಿಂಗ್ ರಿಪಾರ್ಟಿಂಗ್ ಮಾಡುವ ಅವಕಾಶ ದೊರೆತಿರೋದಿಲ್ವೋ ಅವರೆಲ್ಲ ಚಿಂತಿಸುವ ಅಗತ್ಯವಿಲ್ಲ. ಮಲ್ಲಿಗೆ ಗಿಡಗಳಿಗೆ ಮಾರ್ಚ್ ಕೊನೆ ವಾರದವರೆಗೂ ಇರುವ ಕಾಲಾವಕಾಶವನ್ನು ಉಪಯೋಗಿಸಿಕೊಂಡು ಈ ಆರೈಕೆ ಮಾಡಬಹುದು ಅಂತ ತಿಳಿಸ್ತಾ, ಬೇಸಿಗೆಯಲ್ಲಿ ಮಲ್ಲಿಗೆ ಗಿಡಗಳಿಂದ ನೂರಾರು ಹೂಗಳನ್ನು ಪಡೆಯುವ ವಿಧಾನದ ಮಾಹಿತಿ ನೀಡಿರುವ ಈ ವಿಡಿಯೋ ನಿಮ್ಮ ಉಪಯೋಗಕ್ಕೆ ಬಂದಿರಬಹುದೆಂದು ಭಾವಿಸಿ ಮತ್ತೊಂದು ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಹಾಜರಾಗ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.